ಇವರು ಕ್ರೈಸ್ತ ಮತದ ಚಿನ್ನಮ್ಮ. ದೇವಸ್ಥಾನಗಳಿಗೆ ಹೋಗಬೇಕು, ಅಲ್ಲಿ ನೃತ್ಯ ಪ್ರದರ್ಶನ ಮಾಡಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಇವರ ಗುರುಗಳು ಇವರಿಗೆ ಮಲ್ಲಿಕಾ ಅಂತ ನಾಮಕರಣ ಮಾಡಿದರು. ಕೇರಳದಲ್ಲಿ ಹುಟ್ಟಿ ಕರ್ನಾಟಕದ ಕುಶಾಲನಗರದಲ್ಲಿ ಬೆಳೆದು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿ ಒಟ್ಟು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹಾಲು ಜೇನು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಇವರು ನಟಿಸಿದ ಪಾತ್ರ, ರಾಜೇಶ್ವರಿ ಚಿತ್ರದಲ್ಲಿ ಆಕ್ರಮಣಕಾರಿಯಾಗಿ ನಟಿಸಿದ ಒಬ್ಬ ಮಾಟಗಾತಿಯ ಪಾತ್ರ, ಅನಂತ ನಾವಾಂತರ ಚಿತ್ರದಲ್ಲಿ ಅಂಜಲಿ ಅವರ ತಾಯಿಯ ಪಾತ್ರ, ಇನ್ನು ಸಾಕಷ್ಟು ಚಿತ್ರಗಳಲ್ಲಿ ಇವರ ನಟನೆ ಪ್ರೇಕ್ಷಕರ ಮನದಲ್ಲಿ ಅಚ್ಚುಳಿದಿದೆ. 14 ವರ್ಷಕ್ಕೆ ಮದುವೆಯಾಗಿ 16ನೇ ವಯಸ್ಸಿಗೆ ಕೈ ಹಿಡಿದು ಜೀವನ ನಡೆಸಬೇಕಾಗಿದ್ದ ಪತಿ ಇವರನ್ನು ನಡು ನೀರಿನಲ್ಲೇ ಕೈ ಬಿಟ್ಟು ಎಲ್ಲೋ ಹೊರಟು ಹೋದರು. 2 ಹೆಣ್ಣು ಮಕ್ಕಳ ತಾಯಿಯಾಗಿ ಇವರು ಬದುಕು ಕಟ್ಟಿಕೊಂಡ ರೀತಿ ಅತ್ಯದ್ಭುತ. ಕೇರಳದ ಪ್ರತಿಷ್ಠಿತ ಕಲಾಮಂಡಲದ ಕಲಾವಿದೆ, ನೃತ್ಯಗಾತಿ, ಹಾಡುಗಾತಿ, ಸಾಕಷ್ಟು ಮಕ್ಕಳಿಗೆ ಕಲೆಯನ್ನು ಕಲಿಸಿದ ಗುರುಗಳಾದ ಕಲಾಮಂಡಲ ಮಲ್ಲಿಕಾ ಅವರ ಜೀವನದ ಏರಿಳಿತದ ಹಾದಿ ಬೀದಿಗಳಲ್ಲಿ ಈ ಸರಣಿಯ 101 ನೆನಪಿನ ಪಯಣ. 101 ನೆನಪು. ಸ್ನೇಹಿತರೆ ನಮಸ್ಕಾರ, ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರಗಳು. ಮತ್ತೆ 101 ನೆನಪು ಬಂದಾಯಿತು. ಈ 101 ನೆನಪಿಗೆ ಮತ್ತೊಬ್ಬ ವಿಶೇಷ ಅತಿಥಿನ ಕರ್ಕೊಂಡು ಬಂದಾಯಿತು. ಇವರು ನನಗೆ ದುಬೈಯಿಂದ ಸಿಕ್ಕಿದ್ರು. ಅಂದರೆ ದುಬೈಯಲ್ಲಿ ಒಬ್ಬರು ಸಾತ್ವಿಕ್ ಅಂತ ಇದ್ದಾರೆ. ಅವರು ನನ್ನ ಪಬ್ಲಿಕ್ ವಾಟ್ಸಪ್ ನಂಬರ್ಗೆ ಈ ಮೇಡಮ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟರು. ಸ್ವಲ್ಪ ಒಂದೆರಡು ಮೂರು ಸತಿ ನಮ್ಮ ಸಾತ್ವಿಕ್ ಅವ್ರ ಬಗ್ಗೆ ಟೆಲಿಫೋನ್ ಸಂಭಾಷಣೆ ಆದ ನಂತರ ಮೇಡಮ್ನ ಮಾತಾಡಿದೆ. ಇವ್ರದ್ದು ತುಂಬ ಒಂದು ಏನು ಹೇಳ್ತಾರೆ, ನೀವು ತುಂಬ ನೋಡಿರ್ತೀರ, ನಿಮ್ಮೆಲ್ಲರಿಗೂ ಪರಿಚಿತರು, ಆದರೆ ಅಪರಿಚಿತರಾಗಿ ಬದುಕ್ತಾ ಇದ್ದಾರೆ. ಸೊ ಇವ್ರ ಕತೆ ತುಂಬ ನನಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ನಿಟ್ಟಿನಲ್ಲಿ ಹುಡ್ಕೊಂಡು ಬಂದೆ. ಹಿಂದಿನ ಸಂಚಿಕೆಯಲ್ಲಿ ನೋಡಿದಿರ, ನಾನು ಅರವಿಂದ್ ಅವರ ಸನ್ನಿಧಿ ಸ್ಕೂಲ್ನಲ್ಲೇ ಕೂತಿದ್ದೀನಿ, ಅಲ್ಲೇ ಮಾತಾಡ್ತಾ ಇದ್ದೀನಿ. ಸೊ ಸಾತ್ವಿಕ್ ಅವರಿಗೆ ಮೊದಲನೇದಾಗಿ ಇವ್ರನ್ನ ನನಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನನ್ನ ಧನ್ಯವಾದಗಳು, ನಮಸ್ಕಾರಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸಾತ್ವಿಕ್ ಅವರೇ. ಸಾತ್ವಿಕ್ ಅವರು ಇವ್ರಿಗೆ ಹೇಗೆ ಪರಿಚಯ ಏನು ಎಲ್ಲ ನಾನು ಮೇಡಮ್ ಹತ್ರನೇ ಮುಂದಿನ ಸಂಚಿಕೆಯನ್ನು ಮಾತಾಡ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲರಿಗೂ ಹಾಗಿದ್ರೆ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ನಿಮ್ಮ ಮುಂದೆ ಕರ್ಕೊಂಡು ಅವರ ಜೀವನದ ಕಥೆನ ದಾಖಲೆ ಮಾಡೋದು ಮರಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. 101 ನೆನಪು. ಹಾಂ ಸ್ನೇಹಿತರೆ, ಈಗ ನನ್ನ ಜೊತೆಗಿದ್ದಾರೆ ನಮ್ಮ ಮಲ್ಲಿಕಾ ಮೇಡಮ್. ಅಮ್ಮ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಮಲ್ಲಿಕಾ ಮೇಡಮ್ ಅಂದ ತಕ್ಷಣ ನಿಮ್ಗೆ ಎಷ್ಟು ಅವ್ರ ಜ್ಞಾಪಕ ಬರುತ್ತೆ, ಜ್ಞಾಪಕ ಬರಲ್ಲ ಅನ್ನೋದನ್ನು ನಾನು ಕೆಲವು ಫೋಟೋಸ್ ಮೂಲಕ ತೋರಿಸಿರ್ತೀನಿ. ಇದಕ್ಕೆ ಮುಂಚೆ ನನ್ನ ಮಗಳ ವಾಯ್ಸ್ ಅವ್ರ ಬಗ್ಗೆ ಒಂದು ಪರಿಚಯ ಆಗಿರುತ್ತೆ ನಿಮಗೆ. ತುಂಬ ಒಂಥರ ಚಾಲೆಂಜಿಂಗ್ ಇರೋದು ಹೆಣ್ಮಗಳ ಕತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮೇಡಮ್ ಮೂಲತಃ ಕೇರಳದವರು, ಕನ್ನಡನ ಕಲಿತು ಕನ್ನಡನ ಸ್ಪಷ್ಟವಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಕನ್ನಡದಲ್ಲಿ ನಿಮಗೇನಾದರೂ ಸ್ವಲ್ಪ ಮಲಯಾಳಂ ಆ್ಯಕ್ಸೆಂಟು ಇಲ್ಲ ಏನೋ ಸಣ್ಣ ಪುಟ್ಟ ದೋಷ ಬಂದರೆ ದಯವಿಟ್ಟು ಕ್ಷಮೆ ಇರಲಿ ಮೇಡಮ್ ಪರವಾಗಿ ನಾನು ಕೇಳಿಕೊಂಡು ಕಾರ್ಯಕ್ರಮ ಮಾಡ್ತೀನಿ. ಹೇಗಿದ್ದೀರಾ ಮೇಡಮ್? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಓಕೆ, ಖುಷಿ ಆಯಿತು ನನಗೆ ನಿಮ್ಮನ್ನು ನೋಡಿ. ಸಾತ್ವಿಕ್ ಅವ್ರಿಗೆ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಹೌದು ಸರ್. ಎಸ್ ಮಾ, ಹೇಳಿಮ್ಮ, ಮೂಲತಃ ಎಲ್ಲಿಯವರು ನೀವು? ಕೊಡಗಿನವರ, ಕುಶಾಲನಗರದವರ, ಕೇರಳದವರ, ಎಲ್ಲಿಯವರು ನೀವು? ಸರ್, ನಾನು ಕೇರಳದಲ್ಲಿ ಹುಟ್ಟಿ ಕುಶಾಲನಗರದಲ್ಲಿ ನನ್ನ ತಾಯಿ ತಂದೆಗಳು ಬದುಕಿಗೆ ಬಂದಿದ್ದಾರೆ. ಅಲ್ಲಿಂದ ನಾನು ಕೇರಳ ಕಲಾಮಂಡಲದಲ್ಲಿ ನನ್ನನ್ನು ಕರ್ಕೊಂಡು ಸೇರಿಸಿದ್ದೆ ಬೋರ್ಡಿಂಗಲ್ಲಿ. 4 ಇಯರ್ಸಲ್ಲಿ ಕೋರ್ಸ್ ಮುಗಿಸ್ಕೊಂಡು ಭರತನಾಟ್ಯ, ಮೋಹಿನಿ ಆಟಂ, ಸಂಗೀತ, ನಟ್ಟುವಾಂಗಂ, ಟೀಚಿಂಗ್, ಡೈರೆಕ್ಷನ್, ಇದು ಆಲ್ರೌಂಡ್ ನಮಗೆ ಅಲ್ಲಿ. ಅದು ಕಲಿತು ಮುಗಿದ ಮೇಲೆ ಕರ್ನಾಟಕದಲ್ಲೇ ನಾನು ಬಂದುಬಿಟ್ಟಿದ್ದೆ. ಇಲ್ಲಿ ಬಂದು ಓಲ್ಡ್ ಕಾನ್ವೆಂಟಲ್ಲಿ ನಾನು ಡ್ಯಾನ್ಸ್ ಟೀಚರಾಗಿ ಕೆಲಸ ಮಾಡ್ತಾಯಿತ್ತು. ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? ನಮ್ಮ ತಾಯಿ ತಂದೆಗೆ 8 ಜನ ಮಕ್ಕಳು ಸರ್. ನೀವು ಎಷ್ಟನೇವರದ್ರಿ? ನಾನು 4ನೇದವಳು. ಓಕೆ, ತಂದೆ ಹೆಸರೇನು? ತಂದೆ ಹೆಸರು ಪೈಲಿ, ಅಮ್ಮನ ಹೆಸರು ರೋಸಮ್ಮ. ಅವರಿಬ್ಬರು ನನ್ನ ಬಿಟ್ಟು ಹೊರಟೋಗಿದ್ದಾರೆ, ಯಾರೂ ಇಲ್ಲ ಈಗ. ಅಯ್ಯೋ, ಯಾವಾಗ? ಅವರೆಲ್ಲ ಏಜ್ ಆಯಿತು ಇತ್ತು ಸರ್. ನಿಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು ಎಲ್ಲರೂ ಇದ್ದಾರೆ ಅಕ್ಕಪಕ್ಕವಾಗಿ. ಕುಶಾಲನಗರ, ಕೇರಳ, ಅಲ್ಲಿ ಇಲ್ಲಿಂದ ಸ್ಪ್ರೆಡ್ ಆಗಿಬಿಟ್ಟಿದೆ ಎಲ್ಲರೂ ಜೀವನದಲ್ಲಿ. ನಾನು ಮಾತ್ರ ಕಲಾ ಲೋಕದಲ್ಲಿ ಹಾರಾಡ್ತಾ ಇದ್ದೀನಿ ಅಷ್ಟೇ. ಏನಕ್ಕೆ ಈ ಕಲೆ ಲೋಕ ಅಥವಾ ಈ ಕಲಾ ಲೋಕನೇ ನೀವು ಆಯ್ಕೆ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ? ಏನೂ ಗೊತ್ತಿಲ್ಲ ಸರ್. ನನಗೆ ನೆನಪು ಬರುವಾಗಲಿಂದ ಒಂದು ಸಾಂಗ್ ಕೇಳಿದರೆ ನಾನು ಕಂಪೋಸ್ ಮಾಡ್ತೀನಿ. ಚಿಕ್ಕದಾಗಿ ನಾನೇ
ಸ್ಕೂಲಲ್ಲಿ ಇಲ್ಲದ್ರೆ ನಾನೇ ಸ್ವಂತವಾಗಿ ಕಂಪೋಸ್ ಮಾಡೋದು ಆಡೋದು, ಮತ್ತು ಹೊಳೆ ನೋಡಿದರೆ ಹೊಳೆಯಲ್ಲಿ ಹೋಗಿ ಸಾರಿ ಕಟ್ಟಿಕೊಂಡು ಆಡೋದು, ಇದೆಲ್ಲ ಏನೋ ಒಂಥರ ಹುಚ್ಚು. ನನ್ನ ಕಲೆ ದೇವತೆ ನನ್ನ ಒಳಗೆ ಇದೆ ಅಂತ ನನ್ನ ತಾಯಿ ತಂದೆಗೆ ಗೊತ್ತಾಗಿ ಅದರಿಂದ ಭರತನಾಟ್ಯ ಕೆಲಸಕ್ಕೆ ನಾನು ಕರ್ಕೊಂಡೋಗಿ ಸೇರಿಸಿದ್ದು. ಭರತನಾಟ್ಯ ಬಿಟ್ಟು ಅದು ಎಜುಕೇಷನ್ ಮುಗಿಸ್ಕೊಂಡು ಬಂದ ತಕ್ಷಣ ನನಗೆ ಮದುವೆ ಆಯಿತು. ಮದುವೆ ಆಗಿ ಚಿಕ್ಕ ವಯಸ್ಸಲ್ಲಿ 13 ವರ್ಷಕ್ಕೆಲ್ಲ ಮದುವೆ ಆಯಿತು. ಹೌದು ಸರ್. ಅದು ಮಾಡಬೇಕಾ ಎಲ್ಲ ವಿಧಿ ಅಂತ ಹೇಳುತ್ತಲ್ಲ, ಅದು ಮುಗಿದ ಮೇಲೆ ನನಗೆ ಒಂದು 2 ವರ್ಷ ಏನೋ 3 ವರ್ಷ ನಾನು ಸಂಸಾರ ಮಾಡಿದ್ದು. ನನ್ನ ಗಂಡ ಜಸ್ಟ್ ಅವ್ರಿಗೂ ಏನೋ ಮೈ ಹುಷಾರಿಲ್ಲದು ಏನೋ ಹಾಗೆ ನಡ್ಕೊಂಡು ಹೋದವರು, ಬರ್ತೀನಿ ಅಂದವರು ಬಂದೇ ಇಲ್ಲ. ಅವಾಗ 2 ಮಕ್ಕಳನ್ನ ನಾನು ಸಾಕಿ, ನಿಮ್ಗೆ ಇಬ್ಬರು ಮಕ್ಕಳು ಸರ್. ಅವ್ರನ್ನ ಅವಾಗೆಲ್ಲ ಕಾನ್ವೆಂಟಲ್ಲಿ ಎಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೆ. ಸಾರಿ, ಎಲ್ಲೋದ್ರು ನಿಮ್ಮ ಯಜಮಾನರು? ಅದ್ರ ಬಗ್ಗೆಯಲ್ಲಿ ನನಗೆ ಗೊತ್ತಿಲ್ಲ ಸರ್. ಹುಡುಕಿದೆ, ನಾವು ಎಲ್ಲರೂ ಸೇರಿ ಹುಡುಕಿದೆ. ಅವಾಗ ನನಗೆ ಏನಾದರೂ ಒಂದು 16 ವರ್ಷ ಇರ್ಬೋದು. ಅಷ್ಟಿಗೆ 2 ಮಕ್ಕಳು ಕೈಯಲ್ಲಾಗಿದೆ. ಏನಂತ ಹೇಳ್ಬಿಟ್ಟು ಹೋದ್ರು? ಏನೇ ಹೇಳಲಿಲ್ಲ ಸರ್. ಇದು ಏನೂ ಇಲ್ಲ ಸರ್. ಒಳ್ಳೆ ಮನುಷ್ಯ. ಸ್ವಲ್ಪ ಕುಡಿತಾರೆ, ಬಟ್ ಜಗಳ ಏನೋ ಅದೆಲ್ಲ ನನ್ನ ನೆನಪಿಲ್ಲ. ಅದೆಲ್ಲ ಇಲ್ಲ. ಅವ್ರ ಬಗೆಯಲ್ಲಿ ಏನು ತಪ್ಪು ಹೇಳೋಕ್ಕಿಲ್ಲ ಸರ್. ನನ್ನ ವಿಧಿ ಅಷ್ಟೇ ನಾನು ಹೇಳ್ತಾ ಇರೋದು. ಅಂದರೆ ನನ್ನ ಜೀವನದಲ್ಲಿ ದೊಡ್ಡ ಆಸೆ ಇತ್ತು, ಒಂದು ಸಂಸಾರ ಮಾಡಿಕೊಂಡು ಗಂಡನ ಸೇವೆ ಮಾಡಿಕೊಂಡು ಬದುಕಬೇಕು ಅಂತ ತುಂಬ ಆಸೆ ಇತ್ತಿದ್ದವಳು. ಬಟ್ ದೇವರಿಗೆ ಒಂದೊಂದು ಇಚ್ಛೆ ಇರುತ್ತಲ್ಲ. ನನ್ನ ಕಲಾ ದೇವತೆ ಅಲ್ಲಿಂದೆಲ್ಲ ಎಳ್ಕೊಂಡು ಹೋಗ್ತಾಯಿತ್ತು, ನೀನು ಇಲ್ಲಿ ಇರೋವಳೆಲ್ಲ ಬಾ ಅಂತ. ಆಮೇಲೆ ನಾನು ಇಲ್ಲಿ ಕ್ಲಾಸ್ ತಗೊಂಡು ಹೀಗೆ ಕ್ಲಾಸ್ಗಳು ಮಾತಾಡ್ತೀನಿ, ಇಲ್ಲಿದ್ದ ಬರ್ತೀನಿ. ಆಮೇಲೆ 16 ವರ್ಷ ತಮ್ಮ ಯಜಮಾನರು ಹೋಗ್ಬಿಟ್ರು, ನಮ್ಮೆಲ್ಲೆಲ್ಲೋ ಬಿಟ್ಟು ಹೊಟ್ಟೋದ್ರು ಅಂತ ಹೇಳಿದೆ. ಯಾವತ್ತೂ ಸಿಕ್ಕೇ ಇಲ್ಲ ನಿಮ್ಗೆ? ಇಲ್ಲಿವರೆಗೂ ಸಿಕ್ಕಿಲ್ಲ? ಇಲ್ಲ ಸರ್, ಸಿಕ್ಕಿಲ್ಲ ಸರ್. ಸರಿ. 2 ಮಕ್ಕಳಿಗೆ ಎಷ್ಟಿತ್ತು ವಯಸ್ಸು ಅವಾಗ? ಅವಾಗ ಚಿಕ್ಕ ಮಗಳಿಗೆ 10 ತಿಂಗಳಿದೆ, ದೊಡ್ಡವಳಿಗೆ ಒಂದು 1.5 ವರ್ಷ 2 ವರ್ಷ ಆಗ್ತಾ ಬಂದಿದೆ ಅಷ್ಟೇ. ನಿಮ್ಮ ಗಂಡನ ಮನೆಯವರು ಅಂದರೆ ಅವ್ರ ತಂದೆ ತಾಯಿ ಅವರೆಲ್ಲ ಯಾರು ಸಹಾಯಕ್ಕೆ ಬರಲಿಲ್ವ ಅವಾಗ? ಇಲ್ಲ ಸರ್, ಅದೇ ನೀವು ಇದು ಮಾಡಲಿಲ್ಲ. ನನ್ನ ಕೈಯಲ್ಲಿ ದುಡಿಮೆ ಇತ್ತು, ನಾನು ಧೈರ್ಯವಾಗಿ ಯಾರನ್ನೂ ಕೈ ಚಾಚದೆ ಇಳ್ಕೊಂಡ್ಬಿಟ್ಟೆ. 16 ವರ್ಷ ಅಂತ ಹೇಳಿದ್ರಿ ನಿಮಗೆ ವಯಸ್ಸು. ತೀರಾ ಸಣ್ಣ ವಯಸ್ಸು. ಈ ಕಡೆ ದೊಡ್ಡವರು ಅಲ್ಲ, ಮಕ್ಕಳು ಅಲ್ಲ, ಆ ಥರ ಒಂದು ಮಧ್ಯ ಇರುವಂಥ ವಯಸ್ಸು. ಅಂಥದ್ರಲ್ಲಿ ನಿಮ್ಮ ಕೈಲೇ 2 ಮಕ್ಕಳು. ಸೊ ಆ ನಿಮ್ಮ ಏಕಾಂಗಿ ಜೀವನ ಒಂದು ಹೆಣ್ಮಗಳಾಗಿ ಎಷ್ಟು ಚಾಲೆಂಜ್ ಆಗಿತ್ತಮ್ಮ ನಿಮಗೆ? ಸರ್, ಅದು ಹೇಳೋಕ್ಕೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ತಾಯಿ ತಂದೆ ಗಂಡ ಹೋದ ಮೇಲೆ ಹಣ ಇಲ್ಲದೆ ಏನೂ ಸಹಾಯ ಮಾಡಲ್ಲ. ನಮ್ಮ ಕೈಯಿಂದ ಮಕ್ಕಳಿಗೆ ಹಣ ಕೊಡಬೇಕು. ಹಾಗೆ ನಾನು ಕೆಲಸ ಮಾಡಲೇಬೇಕಾಯಿತು. ನನಗೆ ಏನು ಕೆಲಸಗಳು ಬರ್ತಾ ಇರಲಿಲ್ಲ. ಒಂದೊಂದು ಮನೆಯಲ್ಲಿ ಹೋಗಿ ಡ್ಯಾನ್ಸ್ ಬರುತ್ತೆ ಅಂತೆಲ್ಲ ಹೇಳಿ ನೋಡಿದೆ. ಪುಟ್ಟಮ್ಮ ಅಂದ ಜಯನಗರದಲ್ಲಿ ಒಬ್ಬಮ್ಮ ನನ್ನ ನೋಡಿಬಿಟ್ಟು ಅವ್ರದ್ದು 5 ಮಕ್ಕಳಿಗೆ ಡ್ಯಾನ್ಸ್ ಕೆಲಸಕ್ಕೆ ನನ್ನನ್ನು ಒಪ್ಪಿಸಿದ್ದೆ. ಸೊ ಬೆಂಗಳೂರಿನಲ್ಲೇ ಇದ್ರಾ ನೀವು? ಇಲ್ಲ, ಮೈಸೂರಲ್ಲಿ. ಅವಾಗ ಅಲ್ಲಿಂದ ನಾನು ಮಕ್ಕಳನ್ನ ಎತ್ಕೊಂಡು ಮೈಸೂರಿಗೆ ಬಂದೆ. ಯಜಮಾನರು ಮೈಸೂರಿಂದ ಹೋಗಿದ್ದು? ಹೌದು. ಆಮೇಲೆ ಅವ್ರ ಮನೆಯಲ್ಲಿ 5 ಗಂಟೆ ಮಕ್ಕಳು ಬರೋ ತನಕ ಈ ಅಮ್ಮನ ಜೊತೆಯಲ್ಲಿ ಎತ್ಕೊಂಡು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ 150 ರೂಪಾಯಿ ಕೊಡ್ತಾರೆ ಅವರು ತಿಂಗಳಿಗೆ. 150 ರೂಪಾಯಿಗೆ ನನಗೆ 75 ರೂಪಾಯಿ ಮನೆ ಬಾಡಿಗೆ. ಏನು ಮಾಡೋದು? ಆವಾಗ ಈಗೆಲ್ಲೂ ನಗು ಬರುತ್ತೆ. ಒಂದು ತೆಂಗಿನಕಾಯಿ ಯಾವಾಗ ಕಟ್ ಮಾಡಿ ಪೀಸ್ ಸಿಗೋದಲ್ಲ, ನಾನು ಅಂಗಡಿಗೆ ಹೋಗಿ ಈ ಒಂದು 10 ರೂಪಾಯಿ ಕೂಡ ಇರೋದಿಲ್ಲ ಬ್ಯಾಲೆನ್ಸು. ಅದನ್ನು ಎತ್ಕೊಂಡು ಮನೆಗೆ ಹೋದರೆ ಮಕ್ಕಳು ದೂ 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 ಅಂತ ಹಾಕುತ್ತೆ. ಎಲ್ಲ ಜಾರಲ್ಲೂ ಕೈ ಹಾಕುತ್ತೆ. ಡಮಾರಂದ ಬಿತ್ತು ಡಬಾರ್ನ ಹೊಡ್ಕೊಂಡು ಅಳ್ತಾರೆ ಇಬ್ಬರು ಸೇರಿ. ಏನು ಅವ್ರಿಗೆ ಚಾಕ್ಲೇಟು ಮಿಠಾಯಿ ಎಲ್ಲ ಬೇಕು, ನನ್ನ ಹತ್ರ ಕಾಸಿಲ್ಲ. ಆಮೇಲೆ ಪಕ್ಕದವರು ನಮ್ಮ ಮಗುನ ಅಳಿಸ್ತಾ ಇದೆ ಅಂದ. ಆವಾಗ 2 ಕೊಟ್ಟು ಎತ್ಕೊಂಡು ಹೋಗ್ಬಿಡ್ತೆ. ಆ ಥರ ಫಸ್ಟು 150 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು. ಆ ಒಮ್ಮೆನೆ ಇನ್ನೊಂದು ಹುಡುಗಿನಲ್ಲಿ ಸೇರಿಸ್ಕೊಟ್ಟಿದ್ದು ಪಕ್ಕದ. ಆಗ ನನಗೆ 300 ರೂಪಾಯಿ ಬಂತು. ಸರಿ, 300 ರೂಪಾಯಲ್ಲಿ ನಾನು ಒಂದು 150 ರೂಪಾಯಿದು ಮನೆ ಮಾಡಿ ಬಾಕಿ ಇರೋಲ್ಲಿ ಬದುಕಿ. ಆಮೇಲೆ ಸರಿ, ಒಂದು ಸಾರಿ ಗಂಗೋದ್ರಿಯಲ್ಲಿ ಕ್ಲಾಸ್ ಸಿಕ್ತು. ಅಲ್ಲಿಂದ ಕ್ಲಾಸ್ ಮುಗಿಸ್ಕೊಂಡು ಬರುವಾಗ ಈ ಮಗು ಇತ್ತು, ಚಿಕ್ಕವಳನ್ನ ಎತ್ಕೊಂಡೇ ಹೋಗೋದು. ಆವಾಗ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಲೀಡರ್ ವಿಶ್ವನಾಥ್ ಅಂತ ಒಂದು
ಚಿತ್ರ ನಡೀತಾ ಇದೆ. ಭಾಷೆಯನ್ನು ಬರೋದಿಲ್ಲ. ಬಂತೀನಿ ಅದಕ್ಕೆ ಮುಂಚೆ ಒಂದು ಪಾಸು. ಇವಾಗ ನೀವು ಕೆಲಸಕ್ಕೆ ಬಂದುಬಿಡ್ತಿದ್ರಿ, ನಿಮ್ಮ ಮಕ್ಕಳು ಚಿಕ್ಕವು, ಮಕ್ಕಳು ಯಾರು ನೋಡ್ಕೊಳ್ಳೋರು? ಮಕ್ಕಳನ್ನ ದೊಡ್ಡವಳನ್ನ ಒಂದು ಕಾಲು ಬರ್ತಾ ಇರಲಿಲ್ಲ, ಅದು ಬೇರೆ. ಪೋಲಿಯೋ ಅಟ್ಯಾಕಾಗಿ ಒಂದು ಕಾಲಿಗೆ ಇದು ಮಾಡ್ತಿತ್ತು, ಅದನ್ನು ಪಕ್ಕದ ಮನೆಯಲ್ಲಿ. ಹೆಸರೇನಮ್ಮ ಮಕ್ಕಳ ಹೆಸರೇನು? ನನ್ನ ಹೆಸರು ಅಲ್ಲ, ಮಗಳ ಹೆಸರು ಸಿಂಧು ಬಿಂದು ಅಂತಿತ್ತು, ಸಿಂಧು. ಆಮೇಲೆ ಮಕ್ಕಳನ್ನ ಎತ್ಕೊಂಡು ಒಂದೊಂದು ಕಡೆ ನಾನು ಎತ್ಕೊಂಡು ಹೋಗ್ಬಿಡ್ತೀವಿ. ಗಂಗೋದ್ರಿಯಲ್ಲೆಲ್ಲ ಹೋಗುವಾಗ ಪಕ್ಕದ ಮನೆಯಲ್ಲಿ ಬಿಟ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿನೂ ಕೊಟ್ಟು ಹೊರಟೋಗ್ತೀವಿ. ಅವರು ಅನ್ನ ಮಾಡಿಕೊಡ್ತಾರೆ. ಆದರೆ ಜನಗಳಿಗೆಲ್ಲ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು. ಅಯ್ಯೋ ಪಾಪದ ಹುಡುಗಿ ಇಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಆಯಿತು. ಆಮೇಲೆ ಲೀಡರ್ ವಿಶ್ವನಾಥಲ್ಲಿ ಅಂಬರೀಷನೆಲ್ಲ ಆವಾಗ ಫಸ್ಟ್ ನೋಡ್ತಾ ಇರೋ ಸಿನಿಮಾ ಅಂತ ನೋಡುವಾಗ ಏನೋ ಒಂದು ಸ್ಟ್ರೈಕ್ ಮಾಡೋದು ಇದರಲ್ಲಿ. ನಾನು ಒಂದೆಲ್ಲ ಹೇಳಿದೆ, ಎಲ್ಲರೂ ಹೇಳುವ ಅಯ್ಯೋ ಅಂತ ನಾನು ಸೌಂಡ್ ಕೊಟ್ಟೆ. ಏನು ಭಾಷೆ ಅಂದೇನೆ ಗೊತ್ತಿಲ್ಲ. ಅವಾಗ ಯಾರೂ ನನ್ನ ನೋಟ್ ಮಾಡಿದ್ದಾರೆ. ನೋಟ್ ಮಾಡಿಬಿಟ್ಟು ಆ ಹುಡುಗಿ ಚೆನ್ನಾಗಿದ್ದಾಳಪ್ಪ ಅಂದ. ಇದು ಯಾರಮ್ಮ? ಕುಟ್ಟಿ ನಂದು ಅಂದ. ಅಷ್ಟು ನಾನು ಬರ್ತಿರಲಿಲ್ಲ. ಸರಿ, ನೆಕ್ಸ್ಟ್ ಫಿಲಿಮಲ್ಲಿ ಅವರು ಇದೆಲ್ಲ ಜಾರಿ ಬಿದ್ದ ಜಾಣ, ಲೋಕೇಶ್ ಅವರು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಮುಸ್ರಿ ಕೃಷ್ಣ ಜಾರಿ ಬಿದ್ದ ಜಾಣದಲ್ಲಿ ಮುಸ್ರಿ ಕೃಷ್ಣಮೂರ್ತಿ ಅವರ ಜೊತೆಯಲ್ಲಿ ಮಾಡಬೇಕು ಅಂತ. ಮುಸ್ರಿ ಕೃಷ್ಣಮೂರ್ತಿ ಬಂತು, ಕನ್ನಡ ಬರ್ತಮ್ಮ? ಬರುತ್ತಾ ಅಂತ ಕೇಳಿದೆ. ನನಗೆ ಒಂಥರ ಅವಮಾನ ಆಯಿತು. ಸರಿ, ಕನ್ನಡನೇ ಬರಲ್ಲ ಮೂದೇವಿ ಅಂದರು. ಈ ಮೂದೇವಿ ಅಂದರೆ ನಾನು ನಗ್ತಾ ಇದ್ದೆ. ಮೂದೇವಿ ಕೆಟ್ಟ ಮಾತೆಲ್ಲ ನನಗೆ ಗೊತ್ತಿರಲಿಲ್ಲ. ಮನೆಗೆ ಹೋಗಿ ನಾನೊಂದು ಕನ್ನಡ ಮಲಯಾಳಂ ಬುಕ್ ತಗೊಂಡು ಬನ್ನಿ ಹೋಗಿ ಆ ಥರ ಎಲ್ಲ ಕಲ್ತಿದ್ದೆ. 5 ದಿವಸ ಟೈಮ್ ಇತ್ತು. 5ನೇ ದಿವಸ ನಾನು ಈ ಮಲಯಾಳ ಬುಕ್ ತಗೊಂಡೋಗಿ ಮುಸ್ರಿಗೆ ಕೊಟ್ಟೆ. ಮುಸ್ರಿ ಏನಿದು? ಇದು ಮಲಯಾಳ ಬುಕ್ಕು, ಪಡಿ ಅಂದರೆ. ಮಲಯಾಳ ನಮಗೆ ಯಾವ ಅಂದರು. ನಾನು ಸರ್ ಎಲ್ಲರೂ ಹಾಗೆ ಸರ್, ನನಗೂ ಭಾಷೆ ಬರಲ್ಲ, ನೀವೆಲ್ಲರೂ ಸಹಾಯ ಮಾಡಿದರೆ ಡೈಲಾಗ್ ಕೊಟ್ಟರೆ ನಾನು ಮಲಯಾಳದಲ್ಲಿ ಬರೆದುಬಿಟ್ಟು ಹೇಳ್ತೀನಿ ಅಂತ. ಆಮೇಲೆ ನಾನು ಆ್ಯಕ್ಟ್ ಮಾಡೋಕ್ಕೆ ಶುರುವಾಯಿತು. ಶುರು ಆದಮೇಲೆ ಒಂದೊಂದು ಟೇಕು ಓಕೆ ಆಗ್ತಾಯಿದೆ, ಕ್ಲಾಪ್ಸ್ ಬರ್ತಾಯಿದೆ ಎಲ್ಲ ಕಡೆಯಿಂದ. ನನಗಿನ್ನೂ ಖುಷಿ ಆಗ್ಬಿಟ್ಟಿದೆ. ಸೀನ್ಸ್ ಎಲ್ಲ ಡೆವಲಪ್ ಮಾಡಿ ತೂಗುದೇವಿ ಶ್ರೀನಿವಾಸು ಅವರಿವರು ಎಲ್ಲರ ಜೊತೆಯಲ್ಲೂ ತುಂಬ ಆ್ಯಕ್ಟ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಆಮೇಲೆ ಹಾಲುಜ್ಜನಿಗೆ ನನ್ನ ಕರೆದ್ರು. ಅದು ತುಂಬ ಒಳ್ಳೆಯ ಒಂದು ಸಂತೋಷವಾಗಿದ್ದು. ತುಂಬ ಎಲ್ಲ ದಿವಸ ಹೋಗುತ್ತೆ ರಾಜ್ಕುಮಾರ್ ಅವ್ರದ್ದು ಡೇಟು ಬರುವಾಗ ತಾನೇ ನಮಗೆ. ನಾನು ದಿವಸ ನಾನು ಸ್ಟುಡಿಯೋಗೆ ಹೋಗ್ತೀವಿ, ಬರ್ತೀವಿ, ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಹಂಗೆ ಬರೋದು ಹೋಗೋದು ಮಾಡ್ತಾಯಿತ್ತು. ಹಾಲು ಜೇನುನಲ್ಲಿ ನಿಮ್ಮ ಪಾತ್ರ ಬಂದ್ಬಿಟ್ಟು ಮಾಧವಿಯವರ ಆಪೋಸಿಟ್ ಬೆಡ್ಡಲ್ಲಿ ಇರೋದು ಸರ್. ಶನಿ ಮಾದೇವಣ್ಣನ ವೈಫ್ ಆಗಿ. ನಿಮಗೆ ನೆನಪಿರ್ಬೋದು, ನಿನ್ನ ಗಂಡ ಇಲ್ಲಿ, ಅಯ್ಯೋ ನಾನಲ್ಲಿ ಪೂರ್ಣಿಮಾ ಸಿಲ್ಕ್ ಹೌಸ್ನಾಗೆ ಜನರೆಲ್ಲ ನೋಡ್ತಿರುವಾಗ ಅವರು ಹೆಣ್ಣಿನ ಸೀರೆ ಸೆರೆ ಮಾಡಿಸೋದು ನೋಡಿದೆ ಅಮ್ಮ ಅಂತ ಹೇಳೋದು, ಚುಡಾಯಿಸೋದು, ಆಮೇಲೆ ಬಾಯಿ ಬಿಡೋದು, ಅಳೋದು ಎಲ್ಲ ತುಂಬ ಚೆನ್ನಾಗಿತ್ತು. ನಂಗೆ ಗೊತ್ತು ಅವ್ರು ಕೂಡ. ಅಣ್ಣವ್ರನ್ನ ಮೊದಲನೇ ಸತಿ ನೋಡಿದ್ದಲ್ಲೇ ನೀವು, ಹೇಗಿತ್ತಮ್ಮ ಆ ಅನುಭವ ಹೇಗಿತ್ತು? ಏನು ಸರ್, ಅವಾಗ ನನ್ನ ಚುಡಾಯಿಸಿದೆಲ್ಲ ಅವರು ಬಂದು ಕಾಲು ನಮಸ್ಕಾರ ಮಾಡಿಕೊಂಡು, ಸಾರಿ ಮೇಡಮ್ ತಪ್ಪಾಯಿತು. ಡೆಲ್ಲಿಯವರು. ಅವಾಗ ಸಾರ್ ಹೇಳಿದೆ, ಇವತ್ತು ನೀವು ನಮ್ಮ ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್ದು ಡ್ಯಾನ್ಸ್ ಡೈರೆಕ್ಟ್ರು